ದಿಲ್ಲಿಯ ರಾಮಲೀಲಾ ಮೈದಾನದಲ್ಲಿ ಪೂನಂ ಪಾಂಡೆ ಹವಾ. ರಾಮಲೀಲಾ ಕಾರ್ಯಕ್ರಮದಲ್ಲಿ ಮಂಡೋದರಿ ಪಾತ್ರ ಮಾಡಲಿದ್ದಾರೆ ಪೂನಂ. ಯುನೆಸ್ಕೋ ಆಯೋಜಿಸುವ ಕಾರ್ಯಕ್ರಮದಲ್ಲಿ ನಟಿಯರ ಪಟ್ಟಿಯಲ್ಲಿ ಪೂನಂ ಇದ್ದಾಳೆ. ದಿಲ್ಲಿಯ ರಾಮಲೀಲಾ ಮೈದಾನದಲ್ಲಿ ಪೂನಂ ಪಾಂಡೆ ಹವಾ. ರಾಮಲೀಲಾ ಕಾರ್ಯಕ್ರಮದಲ್ಲಿ ಮಂಡೋದರಿ ಪಾತ್ರವನ್ನ ಮಾಡ್ತಾರಂತೆ ಪೂನಂ ಪಾಂಡೆ. ಯುನೆಸ್ಕೋ ಆಯೋಜಿಸುವ ಕಾರ್ಯಕ್ರಮದಲ್ಲಿ ನಟಿಯರ ಪಟ್ಟಿಯಲ್ಲಿ ಪೂನಂ ಪಾಂಡೆ ಹೆಸರಿರುವುದು. ರಾವಣನ ಪಾತ್ರದಲ್ಲಿ ನಟ ಆರ್ಯ ಬಬ್ಬರ್ ಆರ್ಭಟಿಸಲಿದ್ದಾರೆ. 10 ದಿನ ಕಾರ್ಯಕ್ರಮಕ್ಕೆ ಭರ್ಜರಿ ಸಿದ್ಧತೆ ನಡೀತಾ ಇದೆ. ನಟಿಯರ ಪಟ್ಟಿಯಲ್ಲಿ ಪೂನಂ ಪಾಂಡೆ ಸೇರ್ಪಡೆಗೆ ವಿಎಚ್ಪಿ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮಂಡೋದರಿಯ ವ್ಯಕ್ತಿತ್ವಕ್ಕೆ ಘನತೆ ಇದೆ ಅಂತ ವಿಎಚ್ಪಿ ಹೇಳ್ತಾ ಇರೋದು ಗಮನಿಸ್ತಾ ಇದ್ದೀವಿ. ರಾವಣನ ಪಾತ್ರದಲ್ಲಿ ನಟ ಆರ್ಯ ಬಬ್ಬರ್ ಆರ್ಭಟವನ್ನು ಮಾಡಲಿದ್ದಾರೆ. ಇನ್ನು ಮತ್ತೊಂದು ಕಡೆ ಮಂಡೋದರಿಯ ಪಾತ್ರದಲ್ಲಿ ಪೂನಂ ಪಾಂಡೆ. 10 ದಿನ ಕಾರ್ಯಕ್ರಮಕ್ಕೆ ನಡೀತಾ ಇದೆ ಭರ್ಜರಿ ಸಿದ್ಧತೆ. 10 ದಿನ ಈ ಒಂದು ಕಾರ್ಯಕ್ರಮ ನಡೆಯುತ್ತೆ. ಆದರೆ ಇಲ್ಲಿ ವಿಎಚ್ಪಿ ಬಹಳಷ್ಟು ವಿರೋಧವನ್ನು ವ್ಯಕ್ತಪಡಿಸ್ತಾ ಇರೋದು ಈಕೆ ಮಂಡೋದರಿ ಪಾತ್ರವನ್ನು ನಿಭಾಯಿಸಬಾರದು ಅಂತ ಹೇಳಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಡಿಜಿಟಲ್ ಎಡಿಟರ್ ದಿಲೀಪ್ ಸಂಪರ್ಕದಲ್ಲಿದ್ದಾರೆ. ದಿಲೀಪ್, ಸಹಜವಾಗಿ ಈಗ ವಿರೋಧ ವ್ಯಕ್ತವಾಗ್ತಾ ಇರೋದು ಸರಿಯಾಗಿಯೇ ಇದೆ. ಯಾಕೆಂತ ಹೇಳಿದರೆ ಇಂಥ ಒಬ್ಬ ನಟಿಯನ್ನು ಮಂಡೋದರಿ ಪಾತ್ರಕ್ಕೆ ಹೇಗೆ ಹೊಂದ್ಕೊಳ್ಬಲ್ಲು ಅನ್ನೋ ಒಂದು ಪ್ರಶ್ನೆಯೂ ಕೂಡ ಸಹಜವಾಗಿ ಮೂಡುತ್ತೆ. ಖಂಡಿತ ರಾಮ್, ಏನಂದ್ರೆ ಈ ಒಂದು ದಿಲ್ಲಿಯ ರಾಮಲೀಲಾ ಮೈದಾನದಲ್ಲಿ ಏನೊಂದು ಕಾರ್ಯಕ್ರಮ ನಡೆಯುತ್ತೆ. ನವರಾತ್ರಿ ಸಮಯದಲ್ಲಿ ನಡೆಯುವಂತ 10 ದಿನಗಳ ಒಂದು ರಾಮಲೀಲಾ ಕಾರ್ಯಕ್ರಮ. ಅದು ಕೇವಲ ಭಾರತದಲ್ಲಿ ಮಾತ್ರ ಅಲ್ಲ, ವಿಶ್ವ ಪ್ರಸಿದ್ಧವಾದ ಕಾರ್ಯಕ್ರಮ. ಜೊತೆಗೆ ಯುನೆಸ್ಕೋ ಆಯೋಜಿಸುವಂತ ಕಾರ್ಯಕ್ರಮ ಇದು. ಈ ಒಂದು ಕಾರ್ಯಕ್ರಮದಲ್ಲಿ ರಾಮನ ಪಾತ್ರ ಇರ್ಬೋದು, ಲವಕುಶನ ಪಾತ್ರ ಇರ್ಬೋದು, ಆ ರೀತಿ ಪ್ರತಿಯೊಂದು ಪಾತ್ರಕ್ಕೂ ಅತ್ಯುತ್ತಮ ದಿಗ್ಗಜ ನಟರು ಭಾಗಿಯಾಗ್ತಾರೆ. ಇನ್ನು ಇದೇನ್ ಕಾರ್ಯಕ್ರಮದಲ್ಲಿ ರಾವಣನ ಪಾತ್ರದಲ್ಲಿ ಆರ್ಯ ಬಬ್ಬರ್ ಅವರು ಕಾಣಿಸ್ಕೊಂಡಿದ್ದಾರೆ. ಜೊತೆಗೆ ಇನ್ನು ಹಲವು ಪ್ರಮುಖ ನಟರು ಕಾಣಿಸ್ಕೊಂಡಿರುವಂತ ಈ ಒಂದು ಕಾರ್ಯಕ್ರಮದಲ್ಲಿ ಅದರಲ್ಲೂ ಮಂಡೋದರಿ ಪಾತ್ರಕ್ಕೆ ಪೂನಂ ಪಾಂಡೆನ ಆಯ್ಕೆ ಮಾಡಿರೋದು ಯಾಕೆ ಅಂತ ವಿಎಚ್ಪಿ ವಿರೋಧ ವ್ಯಕ್ತಪಡಿಸಿದೆ. ಎಲ್ಲರಿಗೂ ಗೊತ್ತಿರೋ ಹಾಗೆ ರಾಮಾಯಣದಲ್ಲಿ ಬರುವಂತಹ ಒಂದು ರಾವಣನ ಪಾತ್ರದಲ್ಲಿ ರಾವಣನ ಪತ್ನಿಯಾಗಿ ಮಂಡೋದರಿಯ ಇರ್ತಾರೆ. ರಾವಣ ರಾಕ್ಷಸ ಆಗಿದ್ರು ಕೂಡ ಆತ ಒಬ್ಬ ಮಹಾಬ್ರಾಹ್ಮಣ. ಮತ್ತೆ ಆತನ ಪತ್ನಿಯ ಒಂದು ಇದರಲ್ಲಿರೋ ಮಂಡೋದರಿ ಏನಿದ್ದಾರೆ ಆ ರಾಮಾಯಣದಲ್ಲಿ ವರ್ಣಿಸೋ ರೀತಿಯಲ್ಲಿ ಮಂಡೋದರಿಯ ವ್ಯಕ್ತಿತ್ವಕ್ಕೆ ಒಂದು ದೊಡ್ಡ ಮಟ್ಟದ ಘನತೆ ಇದೆ. ಮಂಡೋದರಿ ಮಹಾಪತಿವ್ರತೆ ಅಂತ ಹೇಳ್ಬಿಟ್ಟು ಮಂಡೋದರಿಯನ್ನ ಬಣ್ಣಿಸಲಾಗುತ್ತೆ. ಇಂಥ ಒಂದು ಪೌರಾಣಿಕವಾದಂತಹ ಮಂಡೋದರಿಯ ಒಂದು ಪಾತ್ರಕ್ಕೆ ಏನೊಂದು ಬಾಲಿವುಡ್ ನ ಬಿಚ್ಚಮ್ಮ ಅಂತ ಹೇಳ್ಬಿಟ್ಟು ಫೇಮಸ್ ಆಗಿರುವಂತ ಪೂನಂ ಪಾಂಡೆನ ಯಾಕೆ ಆಯ್ಕೆ ಮಾಡ್ಕೊಬೇಕು? ಸಿನಿಮಾಗಳಲ್ಲಿ ಅರೆನಗ್ನವಾಗಿ ಕಾಣಿಸ್ಕೊಳ್ಳುವಂತ ನಟಿ, ಸಾಮಾಜಿಕ ಜಾಲತಾಣಗಳಲ್ಲಿ ಅರೆನಗ್ನವಾಗಿ ಕಾಣಿಸ್ಕೊಂತಾರೆ. ಮತ್ತೆ 2011 ವಿಶ್ವಕಪ್ ನಲ್ಲಿ ಭಾರತ ಗೆದ್ರೆ ನಾನು ಬಟ್ಟೆ ಬಿಚ್ತೀನಿ ಅಂತ ಹೇಳಿದಂತ ಪೂನಂ ಪಾಂಡೆ ಈ ರೀತಿಯಾದಂತ ಕುಖ್ಯಾತಿ ಹೊಂದಿರುವಂತಹ ಈ ಒಂದು ಮಹಿಳೆಯನ್ನ ಯಾಕೆ ಈ ಒಂದು ಪಾತ್ರಕ್ಕೆ ಆಯ್ಕೆ ಮಾಡ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ರಾಮಲೀಲಾದ ಏನೊಂದು ಲವಕುಶ ರಾಮಲೀಲಾ ಕಮಿಟಿ ಇದೆ, ಅದಕ್ಕೆ ವಿಎಚ್ಪಿ ಪತ್ರ ಬರುತ್ತಿದೆ. ಭಕ್ತರ ಭಾವನೆಗಳ ಜೊತೆ ಆಟ ಆಡಬೇಡಿ. ಮಂಡೋದರಿ ರಾವಣನ ಪತ್ನಿಯಾಗಿದ್ರು ಕೂಡ, ರಾವಣ ಒಬ್ಬ ರಾಕ್ಷಸನಾಗಿದ್ರು ಕೂಡ ಆತ ಒಬ್ಬ ಮಹಾಬ್ರಾಹ್ಮಣ. ಜೊತೆಯಲ್ಲೇ ಆತನ ಪತ್ನಿ ಮಹಾಪತಿವ್ರತೆ. ಹೀಗಾಗಿ ಆ ಪತಿವ್ರತೆಯ ಪಾತ್ರಕ್ಕೆ ನೀವು ಧಕ್ಕೆ ತರಬೇಡಿ ಅಂತ ಹೇಳ್ಬಿಟ್ಟು ವಿಎಚ್ಪಿ ಆಗ್ರಹ ಮಾಡಿದೆ. ರಾಮ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.